ನಮಸ್ಕಾರ. ನಾನು ಸಿಗ್ಲಿ ಬಶ್ಯಾ, ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಶಿಕ್ಷಣ ಗ್ರಾಮದ ಸಿಗ್ಲಿ ಬಶ್ಯಾ. ನಾನು ಇವತ್ತು ನಮ್ಮ ಕರ್ನಾಟಕದಲ್ಲಿ ನಡೀತಕ್ಕಂಥ ಎಷ್ಟೋ ಲಾಕಪ್ ಡೆತ್ಗಳಾಗಿರಲಿ, ಜೈಲು ಡೆತ್ಗಳಾಗಿರಲಿ, ರೋಡ್ನಲ್ಲಿ ನಕಲಿ ಎನ್ಕೌಂಟ್ರ್ಗಳಾಗಿರಲಿ, ಇವೆಲ್ಲ ಪೊಲೀಸ್ ಅಧಿಕಾರಿಗಳು ತಮ್ಮ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಇದ್ದಿದ್ದು ಸುಳ್ಳು ಏನೇನೋ ಕಟ್ಟಿ ಆ ಒಂದು ಕೊಲೆಯ ಪ್ರಕರಣವನ್ನು ಮುಚ್ಚಿ ಹಾಕಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇಂಥ ಒಂದು ಲಾಕಪ್ ಡೆತ್ ಆಗಿರಲಿ, ಜೈಲ್ ಡೆತ್ ಆಗಿರಲಿ, ರೋಡ್ನಲ್ಲಿ ನಕಲಿ ಎನ್ಕೌಂಟ್ರ್ ಆಗಿರಲಿ, ಇಂಥವೆಲ್ಲ ನಿಲ್ಲಬೇಕು. ಯಾಕಂದರೆ ಒಬ್ಬ ಮನುಷ್ಯನ ಜೀವ ಅಮೂಲ್ಯವಾದದ್ದು. ಆತನ ಹಕ್ಕಿಗೆ ಧಕ್ಕೆ ಕೊಡ್ಬೋದು, ಆದರೆ ಆತನ ಜೀವಕ್ಕೆ ಧಕ್ಕೆ ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದ್ರ ಬಗ್ಗೆ ಪ್ರತಿಯೊಬ್ಬ ಕರ್ನಾಟಕದ ಕನ್ನಡಿಗರು ಅರಿತುಕೊಳ್ಬೇಕು. ಇವತ್ತೊಂದು ಉದಾಹರಣೆ ಕೊಡ್ತೀನಿ. ಇಂಥವು ಸಾವಿರಾರು ಪ್ರಕರಣಗಳು, ನಕಲಿ ಎನ್ಕೌಂಟ್ರ್ ಆಗಿರಲಿ, ಲಾಕಪ್ ಡೆತ್ ಆಗಿರಲಿ, ಜೈಲ್ ಡೆತ್ ಆಗಿರಲಿ, ಇದ್ರ ಬಗ್ಗೆ ಮಾಹಿತಿ ಕೇಳಿದರೆ ನಾ ವಿವರವಾಗಿಯೂ ಯಾವ್ಯಾವ ಜೈಲ್ನಾಗ ಎಂತಿಂಥ ಡೆತ್ ಆಗಿದ್ದವು, ಎಲ್ಲೆಲ್ಲೇ ನಕಲಿ ಎನ್ಕೌಂಟ್ರ್ ಆಗಿದ್ದವು, ಎಲ್ಲೆಲ್ಲೇ ಈ ಪೊಲೀಸ್ ಲಾಕಪ್ ಡೆತ್ ಆಗಿದ್ದವು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾದಂಥ ವರದಿ ಸಿಗ್ಲಿ ಬಶ್ಯಾ ಕೊಡ್ತಾನೆ. ನನ್ನ ಹತ್ರ ಬಂದು ಕೇಳಿ ತಿಳ್ಕೊಳ್ಳಿ. ಯಾಕಂದರೆ ಇವತ್ತು ಯಾವ ಲಾಕಪ್ ಡೆತ್ ಬಗ್ಗೆ ಹೇಳ್ತೀವೋ ಬಶ್ಯಾ ಅಂತ ನೀವು ಕೇಳ್ಬೋದು. ಇದೇ ವಿಜಯನಗರ ಜಿಲ್ಲಾ, ಅದೇ ಅಗ್ರಿಬೊಮ್ಮನಹಳ್ಳಿ, ಒಂದು ಇತಿಹಾಸದ ತಾಲೂಕು. ಆ ತಾಲೂಕಿನ ಒಂದು ಪೊಲೀಸ್ ಸ್ಟೇಷನ್ನಲ್ಲಿ ಒಬ್ಬ ಇಸ್ಲಾಂ ಧರ್ಮದ ಪ್ರಜೆಯನ್ನು ಸ್ಟೇಷನ್ಗೆ ಕರೆಸಿ ಆತನ ಮೇಲೆ ಅಮಾನುಷವಾಗಿ ಹಲ್ಲೆ ಮಾಡಿ ನಡೆಸಿ ಆತನನ್ನು ಲಾಕಪ್ ಡೆತ್ ಮಾಡಿ ಅದನ್ನು ಕೈ ತೊಳ್ಕೊಳ್ಳಿಕ್ಕೆ ಈ ನೂರಾರು ಕಾರಣಗಳನ್ನು ಕೊಟ್ಟಂಥ ಈ ಪೊಲೀಸ್ ಅಧಿಕಾರಿಗಳಿಗೆ ಯಾವ ರೀತಿ ಶಿಕ್ಷೆ ಆಗಬೇಕಂದ್ರೆ, ನಿಜವಾಗಿ ಇವತ್ತು ಇಬ್ಬನ್ನ ಸಸ್ಪೆಂಡ್ ಮಾಡೋದ್ರಲ್ಲಿ ಯಾವುದೂ ಅರ್ಥ ಇಲ್ಲ. ಪೊಲೀಸ್ ಸ್ಟೇಷನ್ನ ಸೀಜ್ ಮಾಡಬೇಕು. ಯಾಕಂತ ಕೇಳ್ರಿ. ಇವತ್ತು ಒಬ್ಬ ಆರೋಪಿನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಬಂದಾಗ ಅಲ್ಲಿ ನೂರಾರು ಮಂದಿ ಪೊಲೀಸರು ಇರ್ತಾರೆ, ಅಧಿಕಾರಿಗಳು ಇರ್ತಾರೆ, ಮತ್ತು ಅಲ್ಲಿ ಕ್ಲರ್ಕ್ಗಳು ಇರ್ತಾರೆ. ಪ್ರತಿಯೊಂದು ಪೊಲೀಸ್ ಸ್ಟೇಷನ್ನಲ್ಲಿ ಸಾರ್ವಜನಿಕರು ಇರ್ತಾರೆ. ಇಂಥ ಒಂದು ಪೊಲೀಸ್ ಸ್ಟೇಷನ್ನಲ್ಲಿ ಒಬ್ಬ ಅಮಾಯಕನ ಒಂದು ಪ್ರಶ್ನೆ ಮಾಡಲು ಸ್ಟೇಷನಿಗೆ ಬಂದಾಗ, ನನ್ನ ಮೇಲೆ ಯಾಕೆ ದೂರ ಆಗಿದೆ ಏನಂತಂದು ಪ್ರಶ್ನೆ ಮಾಡಲು ಸ್ಟೇಷನಿಗೆ ಬಂದಾಗ ಆತನನ್ನು ಕರೆದುಕೊಂಡೋಗಿ ಲಾಕಪ್ನಲ್ಲಿ ಹಾಕಿ ಚಿತ್ರಹಿಂಸೆ ಕೊಟ್ಟು ಆತನನ್ನು ಕೊಲೆ ಮಾಡಿದ ಇತಿಹಾಸ ಇವತ್ತು ಅಗ್ರಿಬೊಮ್ಮನಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಒದಗಿದೆ. ಅಂದು ಬಳಕ ಅಲ್ಲಿ ಆರೋಪಿಯ ಪರ ರಕ್ಷಣೆ ಮಾಡೋಂಥ ಒಬ್ಬ ಪೊಲೀಸ್ ಆದರೂ ಇದ್ದಿದ್ದರೆ ಅದನ್ನು ತಡೆ ಹಿಡಿದು ಅದನ್ನು ಬೆಳಕಿಗೆ ಚೆಲ್ಲಿ ಈ ಥರ ಪೊಲೀಸರು ಒಬ್ಬ ಅಮಾಯಕ ವ್ಯಕ್ತಿನ ಕರೆದುಕೊಂಬಂದು ಸ್ಟೇಷನ್ನಲ್ಲಿ ಲಾಕಪ್ ಡೆತ್ ಮಾಡಿದ್ದಾರೆ ಅಂತಂದು ಒಬ್ಬ ಪೊಲೀಸನು ಬಾಯಿ ಬಿಡಲಿಲ್ಲ. ಇದೇ ಥರನೇ ಸಿಗ್ಲಿ ಬಶ್ಯನಿಗೆ ನ್ಯಾಯಾಲಯದಲ್ಲಿ ನ್ಯಾಯಾಧೀಶ ಸರಿ ಇಲ್ಲ, ಈ ನ್ಯಾಯಾಧೀಶನಿಂದ ನನಗೆ ನ್ಯಾಯ ಸಿಗೋದಿಲ್ಲ, ಈ ಕೇಸನ್ನ ಬೇರೆ ನ್ಯಾಯಾಲಯಕ್ಕೆ ವರ್ಗಾವಣೆ ಮಾಡಿ, ಇಲ್ಲ ಬೇರೆ ನ್ಯಾಯಾಧೀಶರ ಹತ್ರ ಈ ಕೇಸನ್ನ ವರ್ಗಾವಣೆ ಮಾಡಿ ನಡೆಸಿಕೊಡಿ, ನಾನು ನ್ಯಾಯಾಲಯಕ್ಕೆ ಅವಮಾನ ಮಾಡಬೇಕನ್ನೋ ಉದ್ದೇಶ ಇಲ್ಲ. ಈ ನ್ಯಾಯಾಧೀಶರು ಹಿಂದೆ ನನಗೆ ಸುಮ್ಮನೆ 17 ವರ್ಷ ಶಿಕ್ಷೆ ಕೊಟ್ಟಿದ್ದರು, ಅದನ್ನು ಮುಂದಲ್ ಕೋರ್ಟ್ಗೆ ಹೋಗಿ ಅಕ್ವಿಟ್ ಮಾಡ್ಕೊಂಡಂಥ ಬಶ್ಯಾ ಇದ್ದೀನಿ. ಅಂದೊಳಕ್ಕಿಂತ ನ್ಯಾಯಾಧೀಶರ ಅವಶ್ಯಕತೆ ನನಗಿಲ್ಲ, ಇವ್ರ ತೀರ್ಪಿನ ಮೇಲೆ ನನಗೆ ನಂಬಿಕೆ ಇಲ್ಲ ಅಂತಂದು ನಾನು ಹೋರಾಟ ಮಾಡಿದರೆ ಅದೇ ಓಪನ್ ಹಾಲ್ ಕೋರ್ಟ್ನಲ್ಲಿನ ಸಾವಿರಾರು ಮಂದಿ ಪ್ರಜೆಗಳ ಸಮ್ಮುಖದಲ್ಲಿ, ನೂರಾರು ಮಂದಿ ವಕೀಲರ ಸಮ್ಮುಖದಲ್ಲಿ ಈ ಸಿಗ್ಲಿ ಬಶ್ಯನ್ನ ಪೊಲೀಸ್ ಜೈಲಿನಿಂದ 3 ಮಂದಿ ಪೊಲೀಸ್ ಗನ್ನು ಚೈನ್ ಬಿಡಿ ಇಟ್ಕೊಂಡು ಬಂದಂಥ ಪೊಲೀಸನ್ನು ತಳ್ಳಿ ನನ್ನ ಹಿಗ್ಗಾಮುಗ್ಗ ಥಳಿಸಿ ನನ್ನ ಬಾಯಲ್ಲಿ ಹಲ್ಲು ಮುರಿಯಂಗೆ ವಕೀಲರು ಎಲ್ಲರೂ ಸೇರಿ ಹೊಡೆದು ಆಮೇಲೆ ಅದನ್ನು MLC ಮಾಡಿಸಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಕೆ ಹೋದ್ರೆ ನನ್ನ ಮೇಲೇನೋ ಉಲ್ಟಾ 307 ಕೇಸ್ ಹಾಕಿದ್ರು. ಇವತ್ತು ಆ ಕೇಸನ್ನ ನಾನು ಬಹಿರಂಗ ಇತ್ಯರ್ಥಕ್ಕೆ ಕರಿತೀನಿ, ಆದರೆ ಅವ್ರಿಗೆ ಮೆಟ್ರೇ ಇಲ್ಲ. ಯಾಕೆ ಹೇಳೋ ಸಿಗ್ಲಿ ಬಶ್ಯಾ ಗೆದ್ದುಬಿಟ್ನಂದರೆ ಇಡೀ ಆ ಕೋರ್ಟ್ನಲ್ಲಿ ಎಷ್ಟು ಮಂದಿ ಕಾರ್ಯನಿರ್ವಹಿಸ್ತಾರೆ ಅದನ್ನು ಯಾರು ಬಹಿರಂಗಪಡಿಸಲಿಲ್ಲ, ಅಂಥವ್ರಿಗೆ ಶಿಕ್ಷೆ ಆಗಲೇಬೇಕು. ಅದಕ್ಕೋಸ್ಕರ ಇದನ್ನು ಬಹಿರಂಗ ಇತ್ಯರ್ಥಕ್ಕೆ ಕರೆದ್ರೆ ಅವರು 4 ಗೋಡೆ ಮಧ್ಯದಲ್ಲಿನ ಅವರೇ ದೂರುದಾರರು, ವಕೀಲರ ಸಾಕ್ಷಿದಾರರು, ವಕೀಲರ ವಾದಗಾರ ಇದ್ದಾಗ, ಅಲ್ಲಿ ನ್ಯಾಯಾಧೀಶರ ತೀರ್ಪುಗಾರ ಇದ್ದಾಗ ಈ ಆರೋಪಿಗೆ ಯಾವ ರೀತಿ ನ್ಯಾಯ ಸಿಗುತ್ತೆ? ಇದನ್ನು ಅರ್ಥ ಮಾಡಿಕೊಂಡು ಈ ಕೇಸ್ನ ಮರು ತನಿಖೆಗೆ ಒಳಪಡಿಸಿ ಆರೋಪಿಗಾದಂಥ ಅನ್ಯಾಯ ವಿರುದ್ಧ ಅನ್ಯಾಯ ಮಾಡಿದಂಥವ್ರಿಗೆ ಉಗ್ರವಾದಂಥ ಶಿಕ್ಷೆ ಕೊಡಬೇಕನ್ನೋದೇ ಈ ಸಿಗ್ಲಿ ಬಶ್ಯನ ಗುರಿ. 260 ಕೇಸ್ನ ಕಳ್ಳತನ ಮಾಡೀನಿ ಅಂತ ಒಪ್ಕೊತೀನಿ. ಬಟ್
ಈ ಎರಡು ಕೇಸ್ ನಾನು ಯಾವತ್ತೂ ಒಪ್ಕೊಳ್ಳೋಂಗಿಲ್ಲ. ಈ ಎರಡು ಕೇಸಿನ ತನಿಖೆ ಆದರೆ ನೂರಾರು ಮಂದಿ ಅಪರಾಧಿಗಳು ಸೃಷ್ಟಿ ಆಗ್ತಾರೆ. ಇದನ್ನೆಲ್ಲರೂ ನೋಡಬೇಕು, ಕಾನೂನನ್ನು ತಿಳ್ಕೋಬೇಕು. ಸತ್ತ ಮೇಲೆ ತೀರ್ಪು, ಸತ್ತ ಹೆಣ ಮೇಲೆ ಪರಿಹಾರ, ಸತ್ತ ಹೆಣದ ಮೇಲೆ ಪಂಚನಾಮ ಕೊಡೋಂಥ ಈ ವ್ಯವಸ್ಥೆನ ನಿಲ್ಲಬೇಕಾದ್ರೆ ನಾವೆಲ್ಲರೂ ಎದ್ದೇಳಬೇಕು. ಸಿಗ್ಲಿ ವರ್ಷನ ಕಾನೂನಿನ ಜ್ಞಾನ ತಿಳ್ಕೋಬೇಕು. ಬಿಗ್ ಬಾಸ್ಗೆ ಸ್ವಾಗತ ಮಾಡಬೇಕು. ಬಿಗ್ ಬಾಸ್ನಲ್ಲಿ ಸಿಗ್ಲಿ ವರ್ಷ 45 ನಿಮಿಷ ಮಾತುಗಳನ್ನು ಅಲಿಸಿ ಸಂತೋಷ ಪಡಬೇಕು. ಮನ ಪರಿವರ್ತನೆ ಆಗಬೇಕು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ, ಜೈ ಶ್ರೀರಾಮ್, ಜೈ ಭೀಮ್.